ವಿಶ್ವತ್ಥ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡಬಾರ್ದು ಪ್ರತಾಪ್ ಸಿಂಹ ಒಂದು ಪದ ಕೂಡ ಬಳಸಿದ್ದಾರೆ. ನಾವು ಅದನ್ನು ಬಳಸೋಕ್ಕೆ ಇಷ್ಟ ಇಲ್ಲ, ಆ ಪದ ಕೂಡ ಬಳಸಿದ್ದಾರೆ. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರೋ ಕೊಚ್ಚೆಗೆ ಯಾವನಾರು ಇದು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗೇಡಿ ಅಲ್ಲ, ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ. ಸರಿ, ಅಪ್ಪರಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ, ಹಾಗಾಗಿ ಅವ್ರು ಕ್ಷೇತ್ರ ಕೊಡಬೇಕು ಅನ್ನೋದು ಮಾನದಂಡನ ಅಂತೇಳಿ ಟಿಕೆಟ್ ಕೊಡಲಿಕ್ಕೆ. ಅದು ನಂಗೆ ಗೊತ್ತಿಲ್ಲ. ನಂಗೆ ನೋಡಿ, ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ. ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು 2014ರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ, 2019ರಲ್ಲಿ ಗೆದ್ದಿರೋದು ಮೋದಿಜಿ ಹೆಸರಲ್ಲಿ. ಈ ಎರಡೂ ಟರ್ಮಲ್ಲೂ ಕೂಡ 10 ವರ್ಷಗಳಿಂದ ಮೋದಿಜಿಯವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ. 2024ರಲ್ಲೂ ಕೂಡ ಮೋದಿಜಿಯವರ ಹೆಸರು ಹೇಳ್ಕೊಂಡೆ ನಾನು ಚುನಾವಣೆಗೆ ಹೋಗೋನು. ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಇಲ್ಲ. ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ. ಅದು ಮೈಸೂರು ಕೊಡಗಿನ ಜನ 2 ಸರಿ ಉತ್ತರ ಕೊಟ್ಟಿದ್ದಾರೆ, 3ನೇ ಸರಿ ಅದೇ ಉತ್ತರ ಕೊಡ್ತಾರೆ.